ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಸುಧಾ ದರ್ಶಂಗಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಜಾಕ್ ಫ್ರೂಟ್ ಬೀಜದಿಂದ ಪಲ್ಯ ಮಾಡೋದನ್ನು ಹೇಳ್ತೀನಿ. ಕ್ಯಾರೆಟು, ಪೊಟ್ಯಾಟೊ ಮತ್ತು ಜಾಕ್ ಫ್ರೂಟ್ ಬೀಜ, ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದ್ದರೆ ಸಾಕು. ನಾನೀಗ ಕುಕ್ಕರ್ನ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕೋಣ. ಸಾಸಿವೆ ಹಾಕ್ತೆ. ಈಗ ಹಸಿರು ಮೆಣಸಿನ್ಕಾಯಿ ಹಾಕೋಣ. ಹಸಿರು ಮೆಣಸಿನ್ಕಾಯಿ ಅಂದರೆ ಕೆಲವರು ಗ್ಯಾಸ್ಟ್ರಿಕ್ಕು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಲ್ಲ, ಹಾಗಾಗಿ ಅದು ಏನಾಗಲ್ಲ. ಅದು ಎಣ್ಣೆ ಅಂದರೆ ಈರುಳ್ಳಿ ಹಾಕೋದಕ್ಕಿಂತ ಮುಂಚೆ ಹಸಿರು ಮೆಣಸಿನ್ಕಾಯಿನ ಹಾಕಿದಾಗ ಅದು ಗ್ಯಾಸ್ಟ್ರಿಕ್ ಆಗಲ್ಲ. ಅದು ತುಂಬ ಟೇಸ್ಟ್ ಕೊಡುತ್ತೆ ಹಸಿರು ಮೆಣಸಿನ್ಕಾಯಿ. ಹಾಗಾಗಿ ಪೊಟ್ಯಾಟೊ ಹಾಕ್ತಾಯಿದ್ದೀನಿ, ಕ್ಯಾರೆಟು ಮತ್ತು ಜಾಕ್ ಫ್ರೂಟ್ ಬೀಜನ ಅದು ಸಿಪ್ಪೆ ತೆಗೆದು ನೀಟಾಗಿ ಇದು ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಬೇಕೀಗ. ಜಾಕ್ ಫ್ರೂಟ್ ಬೀಜದಲ್ಲಿ ತುಂಬ ಕಾರ್ಬೋಹೈಡ್ರೇಟ್ ಇರುತ್ತೆ, ಫೈಬರ್ ಇರುತ್ತೆ, ಮತ್ತು ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ ಇರುತ್ತೆ, ಐರನ್ ಇರುತ್ತೆ. ಈ ಡ್ರೈ ಫ್ರೂಟ್ಸಲ್ಲಿ ಯಾವ ಥರ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಅದೇ ಥರ ಇರುತ್ತೆ, ತುಂಬ ಒಳ್ಳೆಯದು ಮಕ್ಕಳಿಗೆ. ನಾನೀಗ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಧನಿಯಾ ಪೌಡರು, ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಆಗ್ತಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ. ನಿಮಗೆ ಫುಲ್ ಸ್ಮ್ಯಾಶ್ ಆಗಬೇಕಂದ್ರೆ 2 ವಿಷಲ್ ಹಾಕ್ಸಿ, ಇಲ್ಲ ಅಂದರೆ 1 ವಿಷಲ್ಲೇ ಸಾಕು. ಚೆನ್ನಾಗಿ ಬೆಂದಿದೆ. ಈಗ ಕಾಯಿ ತುರಿ ಹಾಕೋಣ. ಕಾಯಿ ತುರಿನ ಅದು ವಿಷಲ್ ಬಂದಮೇಲೆ ಹಾಕಿದಾಗ ಅದು ತುಂಬ ಟೇಸ್ಟ್ ಬೇರೆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತೆ ಒಂದು ಸಲ ಬೇಯಿಸಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ, ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದೇ ಥರ ಮಾಡೋದು. ಎಲ್ಲರೂ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಶುಗರ್ ಇರೋರು ಈ ಜಾಕ್ ಫ್ರೂಟ್ ಬೀಜನ ತಿನ್ನೋ ಹಾಗಿಲ್ಲ, ಯಾಕೆಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.